ಆಗಿ ಮಾತಾಡ್ತಾ ಇದೆಯಾ ನೀನು? ಸೀನಿಯರ್ ಬಗ್ಗೆ ಅಷ್ಟೊಂದು ಚೀಪ್ ಆಗಿ. ದಿಸ್ ಇಸ್ ರಿಯಲಿ ಬ್ಯಾಡ್ ಮಾಮ್. ಮುಚ್ಕೊಂಡು ಸುಮ್ಮನಿದ್ಬಿಡು. ತಾಯಿ ಸಂತ ನಿಮ್ಗೆಲ್ಲ ಅರ್ಥ ಆಗ್ಬೇಕು. ಗುರುಗಳ ವ್ರತ ಮಾಡ್ಬೇಕು ಅಂತ ಹೇಳಿದಾರೆ, ನೀವು ಮಾಡ್ಬೇಕು ಅಷ್ಟೇ. ನಾನ್ ಮಾಡಲ್ಲ. ಸೀನಿಯರ್ ಬಗ್ಗೆ ಅಷ್ಟು ಕೇವಲವಾಗಿ ಮಾತಾಡ್ದಲ್ಲ. ಮೊದಲು ಅವ್ರ ಹತ್ರ ಸಾರಿ ಕೇಳು, ಆಮೇಲೆ ನೀನು ಹೇಳಿದ್ ಮಾಡ್ತೀನಿ. ಅಭಯ್, ನೀನ್ ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಳ್ತಾ ಇದ್ಯಾ? ಅಮ್ಮ ಯಾಕೆ ನನಗೆ ಸಾರಿ ಕೇಳಬೇಕು? ಅಮ್ಮ ಹೇಳಿದ್ದು ನನಗೆ ಬೇಜಾರಾಗಿಲ್ಲ. ನನಗ್ ಸಂಕಟ ಆಗುತ್ತ್ರಿ. ಇವನಿಲ್ಲ ಅಂದ್ರೆ ಇನ್ನೊಬ್ಬನ್ ಕಟ್ಕೋತೀಯ ಅಂತಾರಲ್ಲ, ಅಷ್ಟೊಂದು ಚೀಪಾ ನೀವು? ನೋಡು ಮಾಮ್, ನೀನು ನನ್ನ ಮೇಲೆ ಪ್ರೀತಿಗೆ ಹೇಳಿರ್ಬೋದು, ಬಟ್ ಸೀನಿಯರ್ ಬಗ್ಗೆ ಮಾತಾಡಿ ತುಂಬಾ ದೊಡ್ಡ ತಪ್ಪು ಮಾಡಿದ್ಯಾ. ಮೊದಲು ಅವ್ರ ಹತ್ರ ಸಾರಿ ಕೇಳು, ಇಲ್ಲ ಅಂದ್ರೆ ವ್ರತನೂ ಮಾಡಲ್ಲ, ಏನು ಮಾಡಲ್ಲ. ನೋಡಿದ್ರೇನ್ರಿ ನಿಮ್ಮ ಮಗ ಹೇಗೆ ಸಿಡ್ದು ಹೋಗ್ತಿದ್ದಾನೆ? ಶಾಂತಿ, ಈ ವಿಚಾರದಲ್ಲಿ ನಿನ್ನನ್ನು ನಾನು ಸಪೋರ್ಟ್ ಮಾಡೋಕ್ಕಾಗಲ್ಲ. ನಮ್ಮ ಮನೆ ಬೆಳಗ್ಗೆ ಬಂದಿರೋ ಸೊಸೆ ಅವಳ ಬಗ್ಗೆ ಇಷ್ಟು ಕೇವಲವಾಗಿ ನೀನು ಮಾತಾಡಿದ್ದು ತಪ್ಪು. ನೀವು ನನ್ನನ್ನೇ ಅಂತೀರಾ? ಅನ್ನೋದಲ್ಲ, ನೀನು ಎಷ್ಟು ಚೀಪಾಗಿ ಮಾತಾಡಿದೆ ಅಂದರೆ ಕಪಾಳಕ್ಕೆ ಹೊಡಿಬೇಕು ಅನಿಸಿತ್ತು. ಸಾರ್ಥಕ ಆಯ್ತು ಬಿಡಿ. ಹಂಗಲ್ಲ ಮಾಮ್, ಬರೀ ನಿನ್ನ ಪಾಯಿಂಟ್ ಆಫ್ ವ್ಯೂನೇ ಯೋಚನೆ ಮಾಡಬೇಡ. ಅಪ್ಪ ಸೀನಿಯರ್ಗೂ ಎಷ್ಟು ಹರ್ಟ್ ಆಗಿರುತ್ತೆ ಅಂತ ಸ್ವಲ್ಪ ಯೋಚನೆ ಮಾಡಿ ನೋಡು ಮಾಮ್. ಆಯ್ತಪ್ಪ, ನಂದೇ ತಪ್ಪಾಯ್ತು. ಈಗೇನು ಶಾಲಿನಿನ ಕ್ಷಮೆ ಕೇಳಬೇಕು ತಾನೆ? ಶಾಲಿನಿ ಈ ವಯಸ್ಸಾದವಳು ಗೊತ್ತಿಲ್ಲದೆ ಏನೋ ಅಂದ್ಬಿಟ್ಟಿದ್ದಾಳೆ. ಕ್ಷಮಿಸ್ಬಿಡಮ್ಮ ಪ್ಲೀಸ್. ಅಮ್ಮ, ಬೇಡ, ಏನು ಮಾತಾಡ್ಬೇಡ. ನನಗೆ ನನ್ನ ಮಗನ ಜೀವ ಮುಖ್ಯ. ಅದನ್ನು ಉಳಿಸ್ಕೊಳ್ಳೋಕ್ಕೆ, ಅವನ ಕೈಯಲ್ಲಿ ವ್ರತ ಮಾಡ್ಸೋಕ್ಕೆ ಕ್ಷಮೆ ಅಲ್ಲ, ಯಾರ ಕಾಲು ಬೇಕಾದರೂ ಹಿಡಿದ್ಬಿಡ್ತೀನಿ. ಹಂಗಾರಿ ಈಗ ತಣ್ಣೀರಲ್ಲಿ ಸ್ನಾನ ಮಾಡೋಕೆ ಒಪ್ಕೋತೀಯ ಮರಿ?